ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಬುಧವಾರ. ನಾನು ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಮಗಳಿಗೆ ಸ್ಕೂಲಿಗೆ ಕಳಿಸಿ ಅಂಗಡಿಗೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಕೆಲಸ ಇತ್ತು, ಆರ್ಡ್ರ್ ಜಾಸ್ತಿ, ಹಬ್ಬ ಬೇರೆ ಹತ್ರ ಬರ್ತಾಯಿದೆ. ಸರಿ ಬೇಗ ಮುಗಿಸ್ಕೊಳ್ಳೋಣ ಅಂತ ಬಂದೆ. ಆದರೆ ನಾನು ಅಂಗಡೀಲಿ ಕೂತ್ಕೊಳ್ಳಿಲ್ಲ, ಸ್ವಲ್ಪ ಹೊತ್ತಿದ್ದೆ. ಬಟ್ ಮಧ್ಯಾಹ್ನ ತನಕ ಇದ್ದೆ. ಈಗ 1 ಗಂಟೆಗೆ ಮನೆಗೆ ಹೊರಟೆ. ಕಾರಣ ಏನು ಅಂದರೆ ಬೆಳಗ್ಗೆಯಿಂದ ಕಾಫಿ ಕುಡ್ದಿಲ್ಲ. ಸೊ ಕಾಫಿ ಟೀ ಕುಡ್ದಿಲ್ಲ ಅಂದರೆ ಅಂಗಡೀಲಿ ಕೆಲಸ ಮಾಡೋಕ್ಕೆ ಮೂಡಿರೋದಿಲ್ಲ. ಹಂಗಾಗಿ ನಾನು ಮನೇಲಿ ಹಾಲು ಬೇರೆ ಇರಲಿಲ್ಲ. ಸರಿ ಹಾಲು ತರೋಣ ಅಂತ ಇಲ್ಲೇ ನಿಯರ್ ಬೈ ಒಂದು ಶಾಪ್ ಇದೆ, ನಮ್ಮ ಶಾಪ್ ಆಪೋಸಿಟೇ. ಅಲ್ಲಿ ಹಾಲು ತಗೊಂಡು ಮನೆಗೆ ಬಂದೆ. ನೆನ್ನೆ ಹಾಲು ಇತ್ತು ಮನೇಲಿ, ನೈಟು ನೆನ್ನೆ ಹಾಲು ತೊಗೊಂಡೋಗಿದ್ವಿ. ಅದೇನಾಯಿತು ಅಂತ ಹೇಳಿದ್ರೆ ಮನೆಯಲ್ಲಿ ನೈಟ್ ಏನು ಮಾಡಿದ್ದೀವಿ, ಕರೆಂಟ್ದು ಸ್ವಿಚ್ ಆನ್ ಮಾಡೋಕ್ಕೋಗಿ ಫ್ರಿಜ್ ಸ್ವಿಚ್ಚನ್ನ ಆಫ್ ಮಾಡಿಬಿಟ್ಟಿದ್ದೀವಿ. ಬೈ ಮಿಸ್ ಆಫ್ ಆಗೋಗ್ಬಿಟ್ಟಿತ್ತು. ಇನ್ನು ಬೆಳಗ್ಗೆ ಎದ್ಬಿಟ್ಟು ಕಾಫಿ ಮಾಡೋಣ ಅಂತ ಹಾಲು ನೋಡಿದ್ರೆ ಹಾಲು ಫುಲ್ಲು ಕೆಟ್ಟೋಗಿತ್ತು. ಸರಿ ಅಂತೇಳಿ ಅದಕ್ಕೋಸ್ಕರ ಕಾಫಿ ನೆನ್ನೆ ಬೆಳಗ್ಗೆ ಕುಡ್ದಿಲ್ಲ. ಸರಿ ಇವಾಗ ಕುಡಿಯೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನನಗೆ ನೆನ್ನೆ ಸ್ವಲ್ಪ ಹಣ್ಣು ತೊಗೊಂಡು ಬಂದಿದ್ದೆ. ಮಗಳು ಹಣ್ಣು ಕೇಳ್ತಾ ಇರ್ತಾಳೆ. ಹಣ್ಣು ತಂದರೆ ಮನೇಲಿ ಹಣ್ಣಿದ್ದಾಗ ಹಣ್ಣು ತಿನ್ನಲ್ಲ, ಹಣ್ಣು ಖಾಲಿ ಆದಾಗ ಬೇಕು ಅಂತೇಳಿ. ಇದು ನನ್ನ ಮಗಳು ಕತೆ ಮಾತ್ರ ಅಲ್ಲ, ಎಲ್ಲರ ಮನೇಲೂ ಇದೇ ಕತೆ ಇರುತ್ತೆ. ಆಲ್ಮೋಸ್ಟ್ ಇದೇ ಕತೆ ಇರುತ್ತೆ. ಇದ್ದಾಗ ತಿನ್ನೋದಿಲ್ಲ, ಇಲ್ಲದೇ ಇರೋ ಟೈಮಲ್ಲಿ ಬೇಕು ಅಂತ ಹಠ ಮಾಡ್ತಾರೆ. ಅದು ಮಕ್ಕಳು ಬುದ್ಧಿನೇ, ಅದು ಏನು ಮಾಡೋಕ್ಕಾಗೋದಿಲ್ಲ. ಇದು ಸೀತಾಫಲ ಅಂದರೆ ಅವ್ಳ ಫೇವ್ರೆಟ್ಟು, ಅದನ್ನು ತಿಂತಾಳೆ. ಆಪಲ್ಲು, ಆರೆಂಜು ಅದೆಲ್ಲ ಕಡಿಮೆ ತಿನ್ನೋಕ್ಕೆ ಹೋಗಲ್ಲ, ಬಲವಂತ ಮಾಡಿ ತಿನ್ನಿಸ್ಬೇಕು. ಪಪ್ಪಾಯ ಮತ್ತು ಸೀತಾಫಲ ಇದೆರಡೂ ಎಷ್ಟು ಕೊಟ್ಟರು ಅವಳೇ ತಿಂದ್ಬಿಡ್ತಾಳೆ. ಮತ್ತು ಕಾಫಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಟೀ ಮಾಡೋಣ ಅಂದ್ಕೊಂಡೆ, ಟೀ ಪೌಡ್ರು ಖಾಲಿಯಾಗಿತ್ತು. ಸರಿ ಅಂಥೇಳಿ ಬ್ರೂ ಕಾಫಿ ಇತ್ತು ಅಂತ ಅದನ್ನೇ ಹಾಕಿ ಮಾಡ್ತಾ ಇದ್ದೀನಿ. ಫೈನಲಿ ಕಾಫಿ ರೆಡಿ ಆಯಿತು. ರಸ್ಕಿತ್ತು, ರಸ್ಕ್ ಜೊತೆ ಕಾಫಿ ಕುಡಿತಾ ಇದ್ದೀನಿ. ಹಂಗೆ ಸ್ವಲ್ಪ ಹೊತ್ತು ಟಿ ವಿ ನೋಡೋಣ, ಯಾವಾಗಲೂ ಫೋನ್ ಇಟ್ಕೊಂಡೇ ಇರ್ತೀನಿ ಅಂತ ಟಿ ವಿ ನೋಡಿಕೊಂಡು. ಈ ಥರ ಕಾಫಿ ಟೀ ಪ್ರಿಯರು ನೀವು ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.